ಇವರಂತೂ ತುಂಬ ಲೈಟು. ಸೊ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ, ಇವರು ಒಂದು ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಮತ್ತೊಂದು ರಿಲೀಸ್ ಡೇಟ್ ಅಂದರೆ ಪೋಸ್ಟ್‌ಪೋನ್ ಮೇಲೆ ಪೋಸ್ಟ್‌ಪೋನ್ ಮಾಡಿದಂಥ ಸಿನಿಮಾಗಳ ಬಗ್ಗೆ ಇವತ್ತಿನ ಡಿಸ್ಕಷನ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲನೇದು ಬಂದು ಟಾಕ್ಸಿಕ್, ಡೈರೆಕ್ಟೆಡ್ ಬೈ ಗಿಟ್ಟಿ ಮೋಹನ್ ದಾಸ್ ಆ್ಯಂಡ್ ಪ್ರೊಡ್ಯೂಸರ್ಡ್ ಬೈ ಗೊತ್ತೇ ಇದೆ ಕೆ.ವಿ.ಎನ್ ಪ್ರೊಡಕ್ಷನ್ ಅವರು ಆ್ಯಂಡ್ ಸ್ಟಾರಿಂಗ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಈ ಸಿನಿಮಾ ಹೋದ ವರ್ಷ ಏಪ್ರಿಲಲ್ಲೇ ಬರಬೇಕಾಗಿತ್ತು. ಬಟ್ ಶೂಟಿಂಗೇ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿದ್ದರಿಂದ ಗೊತ್ತು ನಮಗೆ, ಶೂಟಿಂಗ್ ತುಂಬ ಲೇಟಾಗಿ ಸ್ಟಾರ್ಟ್ ಆಯಿತು. ಸೊ 2026 ಮಾರ್ಚ್ 19ಗೆ ಬರಬೇಕಾಗಿತ್ತು. ಬಟ್ ಈಗ ವಾರ್ ನಡೀತಾ ಇರೋದ್ರಿಂದ ಇನ್ನೂ 3 ತಿಂಗಳು ಮುಂದೆ ಹೋಗಿದ್ದಾರೆ. ಅದು ಜೂನ್ 4ಕ್ಕೆ ಬರ್ತಾ ಇದ್ದಾರೆ ಅಂತ. ಸೊ ಕೆ.ವಿ.ಎನ್ ಪ್ರೊಡಕ್ಷನ್ ಅವರ ಒಂದೇ ಸಿನಿಮಾ ಅಂತಲ್ಲ, ಇನ್ನೂ 3-4 ಸಿನಿಮಾ ಇದೆ. ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡೋಣ. ಕೆ.ವಿ.ಎನ್ ಪ್ರೊಡಕ್ಷನ್ ಅವರಿಗೆ ಯಾಕೆ ಗ್ರಹಗತಿ ಚೆನ್ನಾಗಿಲ್ವಾ ಗೊತ್ತಿಲ್ಲ, ಒಟ್ಟಿನಲ್ಲಿ ಮುಂದೆ ಹೋಗ್ತಾನೆ ಇದೆ. ಇವರು ಯಾವುದೇ VFX ಅದು ಇದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಇವರೇನು ಆ ಥರ ರೀಸನ್ ಕೊಟ್ಟಿಲ್ಲ. ಆ ವಾರ್ ಬಗ್ಗೆ ಅಷ್ಟೇ ಕೊಟ್ಟಿರೋದು. ಯಾವಾಗಲೂ ಯಾವುದೇ ಸಿನಿಮಾ ಪೋಸ್ಟ್‌ಪೋನ್ ಆದರೂ ಕೂಡ VFX ಆಗಿಲ್ಲ, ಶೂಟಿಂಗ್ನು ಸ್ವಲ್ಪ ಆಗಬೇಕು ಅನ್ನೋರೇ ತುಂಬ ಜಾಸ್ತಿ. ಬಟ್ ಇವರು ಆ ಥರ ಅಲ್ಲ. ಸೊ ಮುಂದೆ ಹೋಗುವ ಬನ್ನಿ. ಮುಂದೆ ಕೆ.ವಿ.ಎನ್ ಪ್ರೊಡಕ್ಷನ್ ಅವ್ರದ್ದೇ ಎರಡನೇ ಸಿನಿಮಾ ಖೇಡಿ. ಈ ವರ್ಷದ್ದು ಈ ಸಿನಿಮಾ ಮಾತ್ರ ಹೆವಿ. ಯಾವಾಗಲೂ ಅನೌನ್ಸ್ ಆಗಿದ್ದು 2024ಕ್ಕೆ ಬರ್ತಾ ಇದೆ ಅಂತಂದರು, ಅದೂ ಆಗಲಿಲ್ಲ. 2025ಕ್ಕೆ ಬರ್ತೀನಿ ಅಂತಂದರು, ಆವಾಗಲೂ ಆಗಲಿಲ್ಲ. 2026 ಫೈನಲಿ ರಿಲೀಸ್ ಡೇಟ್ ಒಟ್ಟಿಗೆ ಬಂದಿದ್ದಾರೆ. ಏಪ್ರಿಲ್ ಆರ್ ಸಮಥಿಂಗ್ ಏನೋ ಬರ್ತಾ ಇದ್ದಾರೆ ಏಪ್ರಿಲ್ನಲ್ಲಿ. ಇದು ಕನ್ಫರ್ಮಾ, ಸಿನಿಮಾ ಬಂದಾಗಲೇ ಗೊತ್ತಾಗಬೇಕು ನಮಗೆ. ಈ ಧ್ರುವ ಸರ್ಜಾ ಅವರು ಮೊದಲೇ ಲೇಟು, ಕೆ.ವಿ.ಎನ್ ಅವ್ರಿಗೆ ಮೊದಲೇ ಗ್ರಹಗತಿ ಚೆನ್ನಾಗಿಲ್ಲ. ಅದರಲ್ಲಿ ಈ ಸಿನಿಮಾದು ಕೂಡ ಪೋಸ್ಟ್‌ಪೋನ್ ಮೇಲೆ ಪೋಸ್ಟ್‌ಪೋನ್. ಟಾಕ್ಸಿಕ್ ಬೆಟರ್, ಬಟ್ ಈ ಸಿನಿಮಾ ಹೌದು 1 ತಿಂಗಳು 3 ತಿಂಗಳು ಅಷ್ಟೇ ಅಲ್ಲ ಅವ್ರದ್ದು. ಇವ್ರದ್ದು 1 ವರ್ಷ, 3 ವರ್ಷ ಇವ್ರದ್ದು ಪೋಸ್ಟ್‌ಪೋನ್ ಆಗಿರೋದು. ಯಾವ ಲೆವೆಲಿಗೆ ಈ ಸಿನಿಮಾ ಪೋಸ್ಟ್‌ಪೋನ್ ಆಗಿದೆ ಅಂದರೆ, ಈ ಸಿನಿಮಾ ಮೇಲೆ ನನಗೆ ಸ್ವಲ್ಪ ಇದ್ದಂಥ ಎಕ್ಸ್ಪೆಕ್ಟೇಷನ್ ಕೂಡ ಕಳ್ಕೊಂಡು ಬಿಟ್ಟಿದ್ದಾರೆ ಆ್ಯಂಡ್ ಮೈನಸ್ ಆಗ್ತಾ ಬರ್ತಾ ಇದೆ. ಸಿನಿಮಾ ಮೇಲಿದ್ದಂಥ ಕಾನ್ಸಂಟ್ರೇಷನ್ನೇ ಕಲ್ಕೋ ಹಾಗೆ ಮಾಡಿಬಿಟ್ಟಿದ್ದಾರೆ ಇವರಂತರೂ ತುಂಬಾ. ಅದರಲ್ಲಿ ಧ್ರುವ ಸರ್ಜಾ ಅವರು ಎತ್ತಿದ ಕೈ. ಸೊ ಹೆಂಗಿದ್ರು ಬರ್ತಾ ಇದ್ದಾರೆ, ಮುಂದೆ ನೋಡುವ ಸಿನಿಮಾ ಯಾವ ಥರ ಇರುತ್ತೆ ಅಂತ. ಕೆ.ವಿ.ಎನ್ ಅವ್ರದ್ದೇ ಜನನಾಯಗನ್, ತಲಪತಿ ವಿಜಯ್ ಅವರ ಫಿಲಿಮ್. ಜನವರಿಗೇ ಬರಬೇಕಾಗಿತ್ತು, ಗೊತ್ತು ನಿಮಗೆ. ಅಂದರೆ ಇದು ಸೆನ್ಸಾರ್ ಸರ್ಟಿಫಿಕೇಟ್ ಬಂದಿಲ್ಲ ಅಂತ ಸಿನಿಮಾ ತಡೆ ಹಾಕಿದ್ರು. ಆ್ಯಂಡ್ ಅದು ಬಂತಾ ಇಲ್ವಾ, ಸಿನಿಮಾ ಯಾವಾಗ ಬರುತ್ತೆ ಅನ್ನೋದು ಕೂಡ ಇನ್ನೂ ಗೊತ್ತಿಲ್ಲ. ಸಿನಿಮಾದ ಮೇಲೆ ನನಗೇನು ಅಷ್ಟೇನು ಎಕ್ಸ್ಪೆಕ್ಟೇಷನ್ ಇಲ್ಲ. ಟ್ರೇಲರು ನೋಡಿದಾಗಲೇ ನನಗೆ ಊಷ್ಟ ಆಗಿಬಿಡ್ತು. ಭಗವಂತ ಕೇಸರಿ ಸಿನಿಮಾದ ರೀಮೇಕು. ಸೊ ಮೊದಲೇ ಆ ಸಿನಿಮಾ ನನಗೆ ಇಷ್ಟನೇ ಆಗಲಿಲ್ಲ, ಇನ್ನು ಅದ್ರ ರೀಮೇಕ್ ಇವ್ರು ಮಾಡ್ತವ್ರೆ. ಇನ್ನೇಲಿಂದ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗುತ್ತೆ ಗುರು. ಒಂದೇ ಒಂದು, ಅದು ತಲಪತಿ ಫ್ಯಾನ್ಸ್ ಅವ್ರಿಗೆ ಈ ಸಿನಿಮಾ. ಯಾಕೆ ಗೊತ್ತಾ, ಅದು ಅವರ ಲಾಸ್ಟ್ ಫಿಲ್ಮ್ ಅಂತ ಅನ್ನೋದೊಂದು ರೀಸನಿಂದ ಸಿನಿಮಾ ಓಡಿದ್ರೆ ಓಡ್ಬೋದು. ಸೊ ಈಗ ರಿಲೀಸ್ ಡೇಟ್ ಯಾವಾಗ ಬಿಡ್ತಾರೆ ಆ್ಯಂಡ್ ಯಾವಾಗ ರಿಲೀಸ್ ಆಗುತ್ತೆ ಅದ್ರ ಬಗ್ಗೆ 1% ಕೂಡ ಮಾಹಿತಿ ಇಲ್ಲ. ಮೋಸ್ಟ್ಲಿ ಯಾವಾಗ ಫೆಬ್ರವರಿ ಬರ್ತಾರೆ ಅಂತಂದರು, ಮಾರ್ಚಿಗಂದರು. ಈಗ ಯಾವಾಗ ಬರ್ತಾರೆ ಅಂತ ದೇವರಾಣೆಗೂ ಕೂಡ ಗೊತ್ತಿಲ್ಲ. ದಿ ಪ್ಯಾರಡೈಸ್, ಅದು ನಮ್ಮ ನಾನಿ ಅವ್ರದ್ದು. ಈಗಂತೂ ಹೆವಿ ಫಾರ್ಮಲ್ಲಿದ್ದಾರೆ ನಾನಿ ಅವರು. ಆ್ಯಂಡ್ ಅವರ ಪ್ರಮೋಷನಲ್ ಕಂಟೆಂಟಿಂದ ಸಿನಿಮಾ ಮೇಲೆ ಹೈಪು ಇನ್ನೂ ಜಾಸ್ತಿ ಆಗ್ತಾಯಿದೆ. ಮೊನ್ನೆ ಸಾಂಗ್ ಬಿಟ್ಟರು ಆಯಾ ಶೇರ್. ಅನಿರುದ್ಧ್ ಅವರ ಕನ್ಸಿಸ್ಟೆನ್ಸಿ ಮೆಚ್ಚಲೇಬೇಕು. ಪ್ರತಿಯೊಂದು ಸಿನಿಮಾದಲ್ಲೂ ಪ್ರತಿಯೊಂದು ಸಾಂಗಲ್ಲೂ ಅವ್ರ ಕನ್ಸಿಸ್ಟೆನ್ಸಿ ಟಾಪ್ ನಾಚ್ ಆಗಿರುತ್ತೆ. ಆ್ಯಂಡ್ ಈ ಹಾಡಲ್ಲೂ ಕೂಡ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ದಿ ಪ್ಯಾರಡೈಸ್ ಸಿನಿಮಾ ಮಾರ್ಚ್ 19 ಬರಬೇಕಾಗಿತ್ತು, ಗೊತ್ತು. ಅದು ಮುಂದೂಡಿದ್ದಾರೆ ಆಗಸ್ಟಿಗೆ. ಸೊ ಆಗಸ್ಟಿಗೆ ಮುಂದೂಡಿದ್ದಾರೆ. ಸೊ ಇವರು ಮೋಸ್ಟ್ಲಿ ಇದು ಎರಡನೇ ರಿಲೀಸ್ ಡೇಟ್ ಅಂದ್ಕೊಳ್ತೀನಿ. ಇವರು ಕೂಡ ಪೋಸ್ಟ್‌ಪೋನ್ ಮಾಡಿದ್ದಾರೆ. ಗೊತ್ತಿಲ್ಲ, ಇವರು ಧುರಂಧರ್ ಬರ್ತಿದೆಯಾ ಅಂತ ಪೋಸ್ಟ್‌ಪೋನ್ ಮಾಡಿದ್ರಾ, ಶೂಟಿಂಗ್ ಇನ್ನೂ ಮಾಡಬೇಕಿತ್ತ ನಿಜವಾಗ್ಲೂ ಗೊತ್ತಿಲ್ಲ. ಸಿನಿಮಾ ಆಗಸ್ಟ್ಗಂತೂ ಬರ್ತಾ ಇದೆ. ಬಟ್ ಈ ಸಿನಿಮಾ ಮೇಲೆ ಹೈಪ್ ಬೇರೆಯೇ ಲೆವೆಲ್ ಕ್ರಿಯೇಟ್ ಆಗ್ತಾ ಇದೆ. ಅದರ ಮೇಕಿಂಗ್ನಿಂದ ಆ್ಯಂಡ್ ಆ ಒಂದು ವಿಷನ್ ಇದೆಯಲ್ಲ, ತುಂಬ ಡಿಫ್ರೆಂಟ್ ಆಗಿದೆ. ಸೊ ಅದೇ ಕ್ರಿಯೇಟ್ ಮಾಡ್ತಾ ಇರೋದು ಹೈಪು. ನೋಡುವ ಆ ಹೈಪ್ ಸಿನಿಮಾ ಕೊನೆಯವರೆಗೂ ಕೂಡ ಇರುತ್ತಾ ಅಂತ. ಪೆದ್ದಿ ರಾಮ್ ಚರಣ್ ಅವ್ರದ್ದು ಈ ಸಿನಿಮಾ ಕೂಡ ಸೇಮ್ ಮಾರ್ಚಲ್ಲೇ ಬರಬೇಕಾಗಿತ್ತು. ಟಾಕ್ಸಿಕ್, ಧುರಂಧರ್ ಇದರಿಂದ ಇದು ಮೊದಲೇ ಏನೋ ಎಕ್ಸೆಪ್ಟ್ ಆಗಿತ್ತೇನೋ ಗೊತ್ತಿಲ್ಲ. ಇವರು ಕೂಡ ಏಪ್ರಿಲಲ್ಲಿ ಬರ್ತಾ ಇದ್ದಾರೆ, ನಿಮಗೆ ಗೊತ್ತು.
ಇವು ಆಲ್ಮೋಸ್ಟ್ ಆಲ್ 2 ಸಿನಿಮಾ ಏನು ಹೇಳಿದೆ. ಇವು ಧುರಂಧರ್‌ಗೆ ಅಥವಾ ಟಾಕ್ಸಿಕ್ಕಿಗೆ ಹೆದರ್ಕೊಂಡು ಮುಂದೆ ಸಿನಿಮಾ ಬಂದಿದೆಯಾ ಗೊತ್ತಿಲ್ಲ. ಇವರು ಸ್ವಲ್ಪ ಶೂಟಿಂಗ್ ಇನ್ನೂ ಬಾಕಿ ಇದೆ ಏನೋ ಅಂತಂದು ರೀಸನ್ ಹೇಳಿ ಮುಂದೆ ಹಾಕಿದ್ದಾರೆ. ಸೊ ನೋಡುವ, ಬರುತ್ತೆ ಏಪ್ರಿಲ್‌ಗೆ. ಸಿನಿಮಾ ಯಾವ ಲೆವೆಲಿಗಿರುತ್ತೆ. ಇದು ಕೂಡ ಒಂದು ಸಾಂಗಿಂದ ಹೈಪ್ ಮೇಂಟೈನ್ ಮಾಡ್ತಾ ಇದೆ. ನೋಡುವ ಸಿನಿಮಾ ಮುಗಿಯೋರು ಕೂಡ ಅದೇ ಇರುತ್ತಾ ಅಂತ. ಸದ್ಯಕ್ಕೆ ಸಾಕು, ತುಂಬಾ ಲೆಂತ್ ಆಗ್ತು ವೀಡಿಯೋ ಕೂಡ. ಆಮೇಲೆ ಇನ್ನೊಂದಷ್ಟು ಕೆಲವೊಂದು ಸಿನಿಮಾಗಳಿದ್ದಾವೆ. ಸೊ ಅದ್ರ ಬಗ್ಗೆ ಕೂಡ ಇನ್ನೊಂದು ವೀಡಿಯೋ ಮಾಡೋಣ. ಇದೇನು ಗುರು ಎಲ್ಲ ವೀಡಿಯೋದಲ್ಲಿ ಬರೀ ಇನ್ನೊಂದು ವೀಡಿಯೋ ಅಂತ ಹೇಳ್ಬೋದು. ಸೊ ವೀಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಆದರೆ ನೀವೇ ಕೂಡ ನೋಡಲ್ಲ. ಸೊ ಅದರಿಂದ ಮತ್ತೊಂದು ಬಗ್ಗೆ ಅದು ಅವಾಗ ಡಿಸ್ಕಷನ್ ಮಾಡೋಣ ಅಂತ ಅಂದ್ಕೊಂಡು ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಕೊನೆವರೆಗೂ ಯಾರು ನೋಡಿದಾರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿಬಿಡ್ರಿ. ಸೊ ಮತ್ತೆ ಸಿಗುವ ಮತ್ತೊಂದು ವೀಡಿಯೋ ಜೊತೆ. ಸೈನಿಂಗ್ ಆಫ್ ಕಾರ್ತಿಕ್.